ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ಕೆಲವೊಂದು ಸಂಗತಿಗಳನ್ನ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರೇ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಮಾಡ್ತಾ ಇದ್ದಾರೆ ಅಂತಾನು ಕೇಳ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸದಾಟ ಮಾಡಿದಾಗ ಇಡೀ ಮನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು. ಈಗ ರಾಗಿ ಮುದ್ದೆ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಉಳಿದ ಸ್ಪರ್ಧಿಗಳಿಂದ ಶಿಕ್ಷೆ ಕೊಡಿಸಿದ್ದಾರೆ. ವಿನಯ್ ಗೌಡ ಅವರೇ ಮಾಡಿದ ತಪ್ಪಿಗೆ ಶಿಕ್ಷೆ ಯಾಕಿಲ್ಲ ಎಂದು ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸ ಆದಾಗ ಇಡೀ ಮನೆಗೆ ಶಿಕ್ಷೆ ಆಯಿತು. ವಿನಯ್ ಗೌಡ, ಮೈಕಲ್, ವರ್ತೂರ್ ಸಂತೋಷ್ ಮಾಡಿದ್ದ ತಪ್ಪಾಗಿತ್ತು. ರಾಗಿ ಮುದ್ದೆ ಮಾಡಿಕೊಂಡು ತಿಂದವರಿಗೂ ಶಿಕ್ಷೆ ಆಯಿತು. ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರೆ ಹಾಕಿದ್ದು ಯಾಕೆ? ಬಿಗ್ ಬಾಸ್ ಮನೆಯಲ್ಲಿ 9ನೇ ವಾರ ವರ್ತೂರು ಸಂತೋಷ್, ವಿನಯ್ ಗೌಡ ಟೀಮ್ ಮೋಸದಾಟ ಆಡಿ ಕ್ಯಾಪ್ಟನ್ ಆಗಿತ್ತು. ಆಗ ಕ್ಯಾಪ್ಟನ್ಸಿ ಇನ್ಮುಂದೆ ಇರಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದರು. ಈಗ ರಾಗಿ ಮುದ್ದೆ ಮಾಡಿದವರಿಗೂ ತಿಂದವರಿಗೂ ಕಿಚ್ಚ ಸುದೀಪ್ ಅವರು ಉಳಿದ ಸ್ಪರ್ಧಿಗಳಿಂದ ಶಿಕ್ಷೆ ಕೊಡಿಸುತ್ತಿದ್ದಾರೆ. ಇದನ್ನ ನೋಡಿ ವೀಕ್ಷಕರಿಗೆ ಬೇಸರ ಆಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಏನಾಯ್ತು? 9ನೇ ವಾರ ವರ್ತೂರು ಸಂತೋಷ್ ಅವರಿಗೆ ವಿನಯ್ ಗೌಡ ಅವರು ಮೊದಲೇ ಸುಳಿವು ನೀಡಿದ್ದರು. ಇದರಿಂದಲೇ ಅವರು ಗೆಲ್ಲುವಂತಾಯ್ತು. ಯಾವಾಗಲೂ ನ್ಯಾಯ ಧರ್ಮ ಎನ್ನುತ್ತಿದ್ದ ವರ್ತೂರು ಈ ರೀತಿ ಮಾಡಿದ್ದು ನೋಡಿ ವೀಕ್ಷಕರಿಗೂ ಉಳಿದ ಸ್ಪರ್ಧಿಗಳಿಗೂ ಶಾಕ್ ಆಗಿತ್ತು. ವೃತ್ತಾಕಾರದ ವೇದಿಕೆ ಮೇಲಿದ್ದ ಕುರ್ಚಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವವರು ಕೂರಬೇಕಿತ್ತು. ಕುರ್ಚಿ ಮೇಲೆ 13 ನಿಮಿಷ ಕೂತುಕೊಂಡು ಆಮೇಲೆ ಅಲ್ಲಿಯೇ ನೇತು ಹಾಕಿರುವ ಗಂಟೆಯನ್ನ ಬಾರಿಸಬೇಕಿತ್ತು. ಇದಕ್ಕೆ ಉಳಿದ ಸ್ಪರ್ಧಿಗಳು ಅಡ್ಡಿ ಮಾಡಬೇಕಿತ್ತು. 13 ನಿಮಿಷ ಎಣಿಸುವವರು ಅಥವಾ ಅದಕ್ಕೆ ಹತ್ತಿರ ಆಗಿದ್ದವರು ಆಟ ಗೆದ್ದು ಕ್ಯಾಪ್ಟನ್ ಆದಂತೆ ಎಂದು ಬಿಗ್ ಬಾಸ್ ನಿಯಮ ಹೇರಿತ್ತು. ಸಿರಿ, ಅವಿನಾಶ್ ಶೆಟ್ಟಿ ಅವರು ಸರಿಯಾಗಿ ಆಟ ಆಡಿದರು. ಆದರೆ ಮೈಕಲ್, ವರ್ತೂರು ಸಂತೋಷ್ ಅವರು ತಮ್ಮ ತಂಡದವರು ಅವರು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತದೆ ಅಂತ ವಿನಯ್ ಗೌಡ ಅವರು ಸನ್ನೆ ಮೂಲಕ ಸಹಾಯ ಮಾಡಿದ್ದಾರೆ. ವಿನಯ್ ಅವರು 13 ನಿಮಿಷಗಳನ್ನು ಕೌಂಟ್ ಮಾಡಿ ಸಿಗ್ನಲ್ ಕೊಟ್ಟರು. ಆಮೇಲೆ ಮೈಕಲ್, ವರ್ತೂರು ಸಂತೋಷ್ ಗಂಟೆ ಬಾರಿಸಿದರು. ಇದು ಸಿರಿಗಾಗಲಿ ಉಳಿದವರಿಗಾಗಲಿ ಗೊತ್ತಾಗಲಿಲ್ಲ. ಈ ವಿಷಯವು ವೀಕೆಂಡ್ ಎಪಿಸೋಡ್ ನಲ್ಲಿ ಚರ್ಚೆ ಆಯಿತು. ನಮ್ರತಾಗೆ ಈ ವಿಷಯ ಗೊತ್ತಿದ್ದರೂ ಅವರು ಸುಮ್ಮನೆ ಇದ್ದರು. ಆಟ ಗೆದ್ದು ವರ್ತೂರು ಸಂತೋಷ್ ಅವರು ಕ್ಯಾಪ್ಟನ್ ಆದರು. ಇದರಿಂದ ಸಿಕ್ಕ ಇಮ್ಯುನಿಟಿಯನ್ನ ವಾಪಸ್ ಪಡೆಯಲಾಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೌರವ ಕೊಟ್ಟಿಲ್ಲ ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ರದ್ದು ಮಾಡಿದರು. ಸಂಗೀತ ಶೃಂಗೇರಿ, ತನಿಷಾ ಕುಪ್ಪಂಡ, ನಮ್ರತಾ ಗೌಡ, ತುಕಾಲಿ ಸ್ಟಾರ್ ಸಂತು ಅವರಿಗೂ ಕ್ಯಾಪ್ಟನ್ ಆಗಬೇಕು ಎನ್ನುವ ಆಸೆ ಇತ್ತು. ವಿನಯ್ ಗೌಡ, ಮೈಕಲ್, ವರ್ತೂರು ಸಂತೋಷ್ ಅವರ ಮೋಸದಾಟಕ್ಕೆ ಉಳಿದವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅವಕಾಶ ಸಿಗಲೇ ಇಲ್ಲ. ಇನ್ನು ರಾಗಿ ಮುದ್ದೆ ಯಾಕೆ ಸಮಸ್ಯೆ ಆಯಿತು? ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋದವರಿಗೆ ಜೈಲಿನಲ್ಲಿ ಇದ್ದಷ್ಟು ಸಮಯ ರಾಗಿ ಅಂಬಲಿಯನ್ನ ಮಾತ್ರ ನೀಡಬೇಕು ಎಂದು ಬಿಗ್ ಬಾಸ್ ನಿಯಮ ಮಾಡಿತ್ತು. ಈ ಹಿಟ್ಟು ಹೆಚ್ಚು ಇದ್ದ ಕಾರಣ ಡ್ರೋನ್ ಪ್ರತಾಪ್ ಅವರು ರಾಗಿ ಮುದ್ದೆ ನೀಡಿದ್ದರು. ಉಳಿದ ಸ್ಪರ್ಧಿಗಳು ರಾಗಿ ಹಿಟ್ಟು ಬಳಸಬಾರದು, ಮುದ್ದೆ ಮಾಡಿ ತಿನ್ನಬಾರದು ಎಂಬ ನಿಯಮ ಇಲ್ಲ ಎಂದು ನಮ್ರತಾ ಗೌಡ, ವಿನಯ್ ಗೌಡ ಅವರು ಜಗಳ ಮಾಡಿದರು. ಅನಂತರ ಗ್ಯಾಸ್ ಆಫ್ ಆಯಿತು. ಆನಂತರ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ವಿಶೇಷ ಅಡುಗೆ ಮಾಡಿದ್ದಾರೆ. ವಿಷಯ ಏನು? ವಿನಯ್ ಗೌಡ, ವರ್ತೂರ್ ಸಂತೋಷ್, ಮೈಕಲ್ ಆಡಿದ ಮೋಸದಾಟಕ್ಕೆ ಇಡೀ ಮನೆಗೆ ಇನ್ಮುಂದೆ ಕ್ಯಾಪ್ಟನ್ ಟಾಸ್ಕ್ ಇರೋದಿಲ್ಲ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು. ರಾಗಿ ಮುದ್ದೆ ಮಾಡಿದವರಿಗೆ ಅದನ್ನು ತಿಂದವರಿಗೆ ಕಿಚ್ಚ ಸುದೀಪ್ ಅವರು ಇನ್ನುಳಿದ ಸ್ಪರ್ಧಿಗಳಿಂದ ಶಿಕ್ಷೆ ಕೊಡಿಸುತ್ತಾರೆ. ತಪ್ಪು ಮಾಡಿದ ವಿನಯ್ ಅವರಿಗೆ ಯಾಕೆ ಶಿಕ್ಷೆ ಸಿಕ್ತಿಲ್ಲ ಎನ್ನುವುದು ವೀಕ್ಷಕರ ಪ್ರಶ್ನೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.